ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಬಾಗಲಕೋಟೆಯ 2 ಸಂಸ್ಥೆಗಳಲ್ಲಿ ಉಪಾಧ್ಯಕ್ಷೆಯಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಶ್ರೀಮತಿ ಸುಜಾತ ದತ್ತಾಣಿ ಅವರಿಗೆ ಸಂಗೀತ ರಾಜ್ಯ ಸರ್ಕಾರ ಸಂಘಗಳ ನೋಂದಣಿಯ ವಲಯದ ಕೇವಲ 1 ಜಿಲ್ಲೆಯ 4 ಜಿಲ್ಲೆಯ ಅಧಿಕಾರಿಯಾಗಿ ನಿವೃತ್ತರಾಗಿರುವ ಪಾಠದ ಬಗ್ಗೆ ಕೂಡ ಹೇಳಿದರು. ಒಬ್ಬ ಯುವಕನಿಗೆ ಯುವತಿಗೆ ಏನು ಮೂರು ಬಹಳಷ್ಟು ಅವಶ್ಯಕತೆ ಅಂದರೆ ಆಟ, ಪಾಠ, ಊಟ, ಮೂರು ಬಹಳಷ್ಟು ಅವಶ್ಯಕತೆ ಇರುತ್ತದೆ. ಈ ಮೂರು ಸಮಾನವಾಗಿ ನಾವು ಅದರಲ್ಲಿ ಪಾಲ್ಗೊಂಡು ಅದರಲ್ಲಿ ನಮ್ಮ ಆಸಕ್ತಿಯನ್ನು ತೋರಿಸಿದಾಗ ನಾವು ಸದೃಢವಾಗಿ, ಮಾನಸಿಕವಾಗಿ, ಇವತ್ತು ದೈಹಿಕವಾಗಿ ಕೂಡ ಇವತ್ತು ಸದೃಢವಾಗಿ ಇರುವುದಕ್ಕೆ ಸಾಧ್ಯ. ಯಾಕಂದ್ರೆ ಕೂಡಲೇ ಬರುತ್ತೆ ಯಾರು ಹೇಳಿಲ್ಲ. ಈ ಮೂರು ಇದ್ದಾಗ ಒಬ್ಬ ಸದೃಢ ಯುವಕನಾಗಿ ಅನಿಸೋದಕ್ಕೆ ಸಾಧ್ಯ. ಅದು ಇವತ್ತು ಇರ್ಬೋದು. ಯಾಕಂದ್ರೆ ಮೂರು ಕೂಡ ನಮಗೆ ಬಹಳ ಅಗತ್ಯ ಇರುವಂಥದ್ದು. ಯಾಕಂದ್ರೆ ಮನದಲ್ಲಿ ಹೆಚ್ಚು ಕಡಿಮೆ ಆದರೂ ನಡೆಯುವುದು ಎಲ್ಲದರಲ್ಲಿ ಸಮಾನವಾಗಿ ನಮ್ಮ ಪಾತ್ರ ಆಗಿರಬೇಕು. ಅವಾಗ ಒಬ್ಬ ಯುವತಿ ಸದೃಢವಾಗಿ, ಮಾನಸಿಕವಾಗಿ ಅವರು ಏನಾದರೂ ಸಾಧಿಸಬಹುದು ಅನ್ನೋದ್ರಿಂದ ಛಲವನ್ನು ಹೊಂದೋದಕ್ಕೆ ಸಾಧ್ಯ ಅನ್ನೋ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಕಾರ್ಯವನ್ನ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಮತ್ತು ಉತ್ತರ ಕರ್ನಾಟಕ ಏನು ಅಸೋಸಿಯೇಟ್ ಆಗಿ ಡಿಪ್ಲೊಮಾ ಮೇಡಮ್ ಸೈದಾ ಮೇಡಮ್, ಹಕೀಂ ಮೇಡಮ್, ಇವತ್ತು ಅವರ ಧರ್ಮಪತಿ ಆದಂಥ ಸನ್ಮಾನ್ಯ ಅಬ್ದುಲ್ ಹಕೀಂ ಅವರು ಬಹುತೇಕ ನಮ್ಮ ನಿಮಗೆ ಬಹಳ ಹತ್ತಿರದವರು. ಯಾಕಂದ್ರೆ ನಮ್ಮೂರಲ್ಲೇ ನಾವು ಒಟ್ಟಾಡಿ ನಮಗೆ ಬಹಳ ಆತ್ಮೀಯರು. ಅವರು ಈ ಸಂಘಟನೆಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡು ಇಳಕಲ್ಲಲ್ಲಿ ಜನಿಸಿ ಇಳಕಲ್ಲಿಂದ ಇವತ್ತು ಬೆಂಗಳೂರಿಗೆ ಹೋಗಿ ಒಬ್ಬ ಹಿರಿಯ ಪತ್ರಕರ್ತರಾಗಿ ಇವತ್ತು ಇಂಥ ಒಂದು ಸಂಘಟನೆಯನ್ನು ಕಟ್ಟಿ ಅದು ಉತ್ತರ ಕರ್ನಾಟಕ, ನಮ್ಮ ರಾಯಚೂರು ಜೋಗಿನ ಕರ್ನಾಟಕ ಏನು ನಮ್ಮ ಕ್ರಿಕೆಟ್ ಅಸೋಸಿಯೇಷನ್ ನಲ್ಲಿ ಕನ್ವೀನರ್ ಆಗಿ ಇವತ್ತು ಇಂಥ ಒಂದು ಕಾರ್ಯವನ್ನ ಸುಮಾರು ವರ್ಷಗಳ ಕಾಲ ಇವತ್ತು ನಡೆಸಿಕೊಂಡು ಬಂದಿದ್ದು ನಮಗೆ ನಿಮಗೆ ಬಹಳ ಹೆಮ್ಮೆಯ ವಿಷಯ ಅನ್ನೋ ಮಾತನ್ನು ನಾನು ಇವತ್ತು ಅವರ ಜೊತೆಗಿಲ್ಲ. ಅವರು ಇವತ್ತು ನಾವು ಮಾಡಿರುವಂತಹ ಕಾರ್ಯ ಅದು ಯುವತಿಯರಿಗೆ ಏನು ಕ್ರೀಡೆ ಅನ್ನೋದನ್ನ ಇವತ್ತು ಅವರ ಮನಸ್ಸಲ್ಲಿ ಅಚಲವಾಗಿ ಉಳಿಬೇಕು ಅನ್ನೋದನ್ನ ಉದ್ದೇಶಕ್ಕೆ ಇಟ್ಕೊಂಡು ಆ ಕ್ರೀಡೆಯಲ್ಲಿ ಎಲ್ಲ ಯುವತಿಯರಿಗೆ ಅವಕಾಶವನ್ನು ಒದಗಿಸಿ ಇವತ್ತು ಈ ಒಂದು ಸಂಸ್ಥೆಯನ್ನ ಹೆಮ್ಮರವಾಗಿ ಮಾಡಿದ್ದು ಅದು ನಮ್ಮ ಅಬ್ದುಲ್ ಹಕೀಂ ಅವರು ಮಾತ್ರ ನಾನು ಬಹಳ ಹೆಮ್ಮೆ ಅಂತ ಹೇಳಬೇಕು. ಯಾಕಂದ್ರೆ ನಾನು ಬಹಳ ಹಬ್ಬದಿಂದ ಅವರಿಗೆ ಬಂದೆ ಪತ್ರಕರ್ತರಾಗಿ ನಮ್ಮ ಜೊತೆಗೆ ಅನೇಕ ನಮ್ಮ ತಂದೆಯವರಿಲ್ಲ, ನಮ್ಮ ತಂದೆಯವರ ಜೊತೆಗೆ ಬಹಳ ಒಟ್ಟಾಗಿಗಳು. ಯಾಕಂದ್ರೆ ನಮ್ಮ ತಂದೆಯವರ ಜೊತೆಗೆ ಅವರ ಸಂಬಂಧ ಸ್ನೇಹ ಹೇಗಿರ್ತಂದ್ರೆ ನಮ್ಮ ತಂದೆಯವರು ಏನಾದರೂ ಸಮಸ್ಯೆಗಳು ರಾಜಕಾರಣದಲ್ಲಿ ಏನಾದರೂ ಇದ್ದಾಗ ಅದನ್ನು ಕರೀತಾ ಇರುವಂಥದ್ದು ಯುಗದಲ್ಲಿ ಅದು ಅಬ್ದುಲ್ ಹಕೀಂ ಅವರು ನಾನು ಮಾತನ್ನು ನಾನು ಮತ್ತು ನಮ್ಮ ತಂದೆಯವರ ನಿಧನದ ನಂತರ ಕೂಡ ನನ್ನ ಜೊತೆಗೂ ಕೂಡ ಅದೇ ಒಂದು ಒಟ್ಟಾಟ, ಪ್ರೀತಿ, ವಿಶ್ವಾಸವನ್ನು ಇಟ್ಕೊಂಡು ಜೊತೆಗೆ ನಾನು ಮೇಡಮ್ ಅವರು ನೋಡಿದ್ದಿಲ್ಲ. ಮೇಡಮ್ ಅವರನ್ನ ನಾನು ಭೇಟಿಯಾಗಿದ್ದೆ ಅವರ ನಿಧನದ ನಂತರ. ಜೊತೆಗೆ ಅವರ ಸುಪುತ್ರರನ್ನ ಅವರನ್ನ ಜೊತೆಗೆ ಅವರು ಕೂಡ ಇವತ್ತು ಅವರಿಗಾಗಿ ಅವರು ಒಂದು ಏನು ಗುರುತರವಾದ ಒಂದು ಈ ರಾಜ್ಯದಲ್ಲಿ ಇವತ್ತೇನು ಒಂದು ಕ್ರೀಡೆಯನ್ನ ಬೆಳೆಸೋದಕ್ಕೆ ಪ್ರಯತ್ನವನ್ನು ಪಡೆದಿದ್ರು. ಅದರ ಹಾದಿಯಾಗಿ ಇವತ್ತು ನಮ್ಮ ಸೈದಾ ಬೇಗಂ ಹಕೀಂ ಮೇಡಮ್ ಅವರು ಕೂಡ ಮುನ್ನಡೀತಾ ಇರೋದು ನಮಗೆಲ್ಲರಿಗೂ ಬಹಳ ಹೆಮ್ಮೆಯ ಮಾಡಲು ನಾನು ವಿಶೇಷವಾಗಿ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಅದರ ಜೊತೆಗೆ ನಾವು ನಮ್ಮ ಕೃಷಿಯಲ್ಲಿ
ಪ್ರೊಫೆಸರ್ ಸುಮಾರು ಮುಜುವಳಿಗಳು ಮತ್ತು ಅನೇಕ ನಮ್ಮ ಸ್ಪೋರ್ಟ್ಸ್ ಕಲ್ಚರ್ ಅಸೋಸಿಯೇಷನ್ ನಾವು 7 ಸೀಸನ್ಗಳನ್ನು ಯಶಸ್ವಿಯಾಗಿ ನಾವು ಏನು IPL ಇಂಟರ್ ಪ್ರೀಮಿಯರ್ ಲೀಗ್ ಅನ್ನ ಯಶಸ್ವಿಯಾಗಿ ನಡೆಸಿಕೊಂಡು ಮೊದಲಿಗೆ ಇಂಟರ್ ಪ್ರೀಮಿಯರ್ ಲೀಗ್ ಪ್ರಾರಂಭದ ಹಂತದಲ್ಲಿ ಕೂಡ ನಮ್ಮ ಅಬ್ದುಲ್ ಜೊತೆಗಿದ್ರು. ಅವರೇ ಒಂದು ಪ್ರಯತ್ನ ನಮಗೆ ಅವರು ಮತ್ತು ನಮ್ಮ ಉಸ್ಮಾನ್ ಗಡಿ ಮುಂದಾಬಾರ್ದು ಇಬ್ಬರು ನಾವು ನೆನೆಯಬೇಕು. ಯಾಕಂದ್ರೆ ಇಬ್ಬರು ಕೂಡ ಆತ್ಮೀಯ ದೋಸ್ತರು. ಅವರು ನಮಗೆ ಪ್ರಾರಂಭ ಮಾಡಿದ್ರು. ಎಲ್ಲಿ ಮೊದಲಿಗೆ ತಾಜ್ ಗ್ರೌಂಡ್, ಚಿಕ್ಕ ಗ್ರೌಂಡ್, ತಾಜ್ ಗ್ರೌಂಡ್ ಅಂತ ನಾವು ಪ್ರಾರಂಭ ಮಾಡಿ ಇವತ್ತು ಹುಡುಗರು ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ನಲ್ಲಿ 7ನೇ ಸೀಸನ್ ಬಹುತೇಕ ನಾವು 2-3 ಸೀಸನ್ ಅನ್ನ ನಾವು ತಾಜ್ ಗ್ರೌಂಡ್ ಅಲ್ಲಿ ಮಾಡ್ತೀವಿ. ತದನಂತರ ನಾವು ವೀರಮಣಿ ಕ್ರೀಡಾಂಗಣ ಬರ್ತೀವಿ. ಈ ವೀರಮಣಿ ಕ್ರೀಡಾಂಗಣದಲ್ಲಿ ಇವತ್ತು ನಾವು ಏನೊಂದು ನಮ್ಮ ಅಸೋಸಿಯೇಷನ್ ಅಡಿಯಲ್ಲಿ ಆ ಪಂದ್ಯಾವಳಿಯನ್ನ ಕ್ರಿಕೆಟ್ ಸುಮಾರು 1 ತಿಂಗಳಾದ್ಯಂತ ಒಂದು ಲೀಗ್ ಮ್ಯಾಚ್ ಅನ್ನು ನಾವು ಮಾಡ್ತೀವಿ. ಬಹುತೇಕ ನಾನು ಕೂಡ ಅದರಲ್ಲಿ ಭಾಗವಹಿಸಿ ನಾನು ಕೂಡ ಕ್ರೀಡೆಯನ್ನ ಆಡಿದ್ದೀನಿ. ಯಾಕಂದ್ರೆ ಮೊದಲಿಂದ ಕೂಡ ನನಗೆ ಆಸಕ್ತಿ ಇರುವಂತದ್ದು ಕ್ರಿಕೆಟ್ ಅಲ್ಲಿ ಇನ್ನೂ ಕೂಡ ಆಡ್ತೀನಿ. ಈ 52 ವಯಸ್ಸಾದರೂ ಕೂಡ ನನ್ನ ಚಲಾವಣೆಯಾಗಿ ಯಾಕಂದ್ರೆ ಅದೊಂದು ಛಲ, ಅದೊಂದು ಆಸಕ್ತಿ ಎಲ್ಲರಲ್ಲಿ ಬರಬೇಕು. ಯಾಕಂದ್ರೆ ಒಂದು ಕ್ರೀಡೆಯಲ್ಲಿ ಯೋಚಿಸಿಕೊಂಡಾಗ ಆಡಿದಾಗ ನೀವೆಲ್ಲ ರೀತಿ ಮಾನಸಿಕವಾಗಿ ಹೇಳ್ತಿದಾಗ ಇವತ್ತು ದೈಹಿಕವಾಗಿ ಸದೃಢವಾಗಿರೋದು ಸಾಧ್ಯ. ಈಗಾಗಲೇ 7 ಸೀಸನ್ ಅನ್ನು ನಾವು ಯಶಸ್ವಿಯಾಗಿ ನಡೆಸಿದ್ದೀವಿ. ಅದು 6 ವೀರಮಣಿ ಕ್ರೀಡಾಂಗಣದಲ್ಲಿ ಏನು ನಾವು SPM ಸಂಸ್ಥೆಯ ಕ್ರೀಡಾಂಗಣದಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಅದಕ್ಕೆ ನನಗೊಂದು ಸಂಕಲ್ಪ ಬಂತು, ಇಷ್ಟೊಂದು ಕ್ರೀಡೆ ಅನ್ನು ನಾವು ಇವತ್ತು ಕೇವಲ ಕ್ರಿಕೆಟ್ ಅಷ್ಟೇ ಅಲ್ಲ, ಕಬಡ್ಡಿ ಆಗಿರ್ಬೋದು, ಖೋ ಖೋ ಆಗಿರ್ಬೋದು, ಗ್ರಾಮೀಣ ಕ್ರೀಡೆಗಳ ಅನೇಕ ಕ್ರೀಡೆಗಳಲ್ಲಿ ನಾನು ಯಾವತ್ತೂ ಆಸಕ್ತಿ ನಮ್ಮ ಈ ತಾಲೂಕಿನ ಯುವಕರ ಬಗ್ಗೆ. ಯಾಕಂದ್ರೆ ವಿಶೇಷವಾಗಿ ಈ ಒಂದು ಕ್ರೀಡಾಕೂಟವನ್ನು ಆಯೋಜಿಸುವಂತ ಉದ್ದೇಶ ನಮ್ಮ ತಾಲೂಕಿನ ಯುವಕರು ಯಾವುದೇ ಕ್ರೀಡೆಯಲ್ಲಿ ಭಾಗವಹಿಸದೆ ಸುಮ್ಮನೆ ಕೂಡಬಾರದು. ಯಾಕಂದ್ರೆ ಕ್ರೀಡೆಯಲ್ಲಿ ಭಾಗವಹಿಸಿದಾಗ ಅವರು ಬೌದ್ಧಿಕವಾಗಿ ಸದೃಢವಾಗಿರುತ್ತಾರೆ ಅನ್ನೋದು ಉದ್ದೇಶದಿಂದ ವಿಶೇಷವಾಗಿ ನಮ್ಮ ಗ್ರಾಮೀಣ ಮಟ್ಟದ ಕ್ರೀಡೆಗಳನ್ನ ನಾವು ಎಲ್ಲರೂ ಒಂದು ನಗರದ ಕ್ರೀಡಾಪಟುಗಳನ್ನ ಇವತ್ತು ಭಾಗವಹಿಸಿಕೊಂಡು ಈ ಕ್ರೀಡೆಯನ್ನು ಯಶಸ್ವಿಯಾಗಿ ನಡೆಸಿದ್ದೀವಿ. ಇವತ್ತು ಈ ಒಂದು ಸಂಸ್ಥೆಗೆ ಇವತ್ತು ನನಗೆ ಉತ್ತರ ಕರ್ನಾಟಕ ಏನು ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಇವತ್ತು ನಮ್ಮ ಮೇಡಮ್ ಅವರು ಶ್ರೀರಾಮ್ ಮೇಡಮ್ ಅವರು ನನಗೆ ಬಂದು ಒಂದೇ ಮಾತು ಕೇಳಿದ್ರು, ನೀವು ಅಧ್ಯಕ್ಷರಾಗಬೇಕು. ಯಾಕಂದ್ರೆ ನಮ್ಮ ಪತಿಯವರ ಆಸೆ ಇತ್ತು. ಯಾಕಂದ್ರೆ ನಾವು ಕೂಡ ಈ ಪ್ರೀಮಿಯರ್ ಲೀಗ್ ಅನ್ನು ಪ್ರಾರಂಭ ಮಾಡಿದ್ವಿ, ನೀವು ಆಗಬೇಕು ಅಂತ ಕೇಳ್ಕೊಂಡಾಗ ನಿಜವಾಗ್ಲೂ ನಾವು ಮನಸಾರೆ ಒಬ್ಬರು ಈ ಒಂದು ಅಧ್ಯಕ್ಷ ಸ್ಥಾನವನ್ನು ಯಾಕಂದ್ರೆ ನನಗೆ ಸುಮ್ಮನಾಗೋದಿಲ್ಲ. ನಾನು ಒಂದು ವಿಚಾರದಲ್ಲಿ ಕ್ರೀಡೆಯನ್ನು ಇರಲೇಬೇಕು. ನಾವೀಗ 8ನೇ ಸೀಸನ್ IPL ಸೀಸನ್ 8 ನಾವು ಪ್ರಾರಂಭಗೊಳಿಸ್ತಾ ಇದ್ದೀವಿ. ಮತ್ತೆ ಯಾಕಂದ್ರೆ 7 ಸೀಸನ್ ನಾವು ಮುಗಿಸಿದ್ದೀವಿ. 8ನೇ ಸೀಸನ್ ಅನ್ನ ಬರೋ 1 ತಿಂಗಳಲ್ಲಿ ಬಹುತೇಕ ಸ್ವಲ್ಪ ಮಳೆರಾಯ ಜಾಸ್ತಿ ಆಗಿ ನಮ್ಮ ಕಡೆ ಈ ಸರಿ ಮಳೆರಾಯ ಸ್ವಲ್ಪ ನಿಂತ ತಕ್ಷಣ ಶೂಟಿಂಗ್ ಪ್ರಾರಂಭ ಆಗ್ತಿರ್ಬೋದು. ಬಹುತೇಕ 8ನೇ ಸೀಸನ್ ಅನ್ನ ಮತ್ತೆ ಬಹಳ ವಿಶೇಷವಾಗಿ, ಯಾಕಂದ್ರೆ ಈ ಸರಿ ಉತ್ತರ ಕರ್ನಾಟಕದ ಅಧ್ಯಕ್ಷರೇ ಮಾಡ್ತಾರೆ. ಉತ್ತರ ಕರ್ನಾಟಕ ಅಧ್ಯಕ್ಷ ಮಾಡ್ಯಾರ. ಮತ್ತು ಇಷ್ಟೊಂದು ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು ನಮ್ಮ ಜೊತೆಗಿದ್ದಾಗ ನನಗೆ ಎಂತ ಶಕ್ತಿ ಬಂದಿರಬಾರದು. ಅದಕ್ಕೆ ಇನ್ನೂ ಅತ್ಯಂತ ಶ್ರೇಷ್ಠವಾದ ಕ್ರೀಡಾಕೂಟವನ್ನು ಆಯೋಜಿಸ್ತೇವೆ. ನಾನು ಮುಚ್ಚುವಳಿ ಗುರುಗಳು ಹೇಳಿದಾಗೆ ನಾವು ಯಾರಿಗೂ ಕೂಡ ಎಂಟ್ರಿ ತಗೊಳ್ಳೋದು ಅಥವಾ ಏನಾದರೂ ಅವರಿಗೆ ಭಾರ ಏನನ್ನು ಮಾಡುವುದಿಲ್ಲ. ಎಲ್ಲ ನಮ್ಮ ಸಂಸ್ಥೆಗೆ ಆ ವೆಚ್ಚವನ್ನು ಪಡ್ಕೊಳ್ಳೋದು. ಬಹುತೇಕ ಈ ಸಾರಿ ನಾನು ವೇದಿಕೆ ಮೇಲೆ ಕೂತವರಿಗೆ ಮತ್ತು ಮುಂದುವರಿಯುವಂತಹ ಎಲ್ಲ ಕ್ರೀಡಾಪಟುಗಳಿಗೆ ನಾನು ಆಹ್ವಾನವನ್ನು ಕೊಡ್ತೇನೆ. ಎಲ್ಲರಿಗೂ ನಾನು ಇನ್ವಿಟೇಷನ್ ಕಳಿಸ್ತೀನಿ. ಆ ಕ್ರೀಡಾಕೂಟ ಪ್ರಾರಂಭ ಮಾಡುವಂತಾದ್ಮೇಲೆ ನಾವೆಲ್ಲರೂ ಬಂದು ಭಾಗವಹಿಸಬೇಕು. ಈ ಸಾರಿ 8ನೇ ಸೀಸನ್ ಬಹಳ ವಿಶೇಷವಾಗಿರುತ್ತೆ ಅನ್ನೋದು ಮಾತು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಕ್ರೀಡಾ ಆಸಕ್ತಿ ಇರುವುದು ಪ್ರತಿಯೊಬ್ಬ ಮನುಷ್ಯಕ್ಕೂ ಅವಶ್ಯಕತೆ ಇದೆ. ಆ ಅವಶ್ಯಕತೆಯನ್ನ ನಾವು ಅರ್ಥ ಮಾಡಿಕೊಂಡು ನೀಡುವಂತವ್ರು ಆಗಬೇಕು. ಯಾಕಂದ್ರೆ ನಾವು ಆಗಬೇಕು ಕೂಡ ಪ್ರೋತ್ಸಾಹ ಕೊಡಬೇಕು. ಆರೋಗ್ಯವನ್ನು ಅವರಿಗೆ ಬೆನ್ನು ಚಪ್ಪರಿಸಬೇಕು. ಆ ಕೆಲಸವನ್ನ ನಾವು ಕೂಡಿ ಮಾಡೋಣ. ಇವತ್ತೇನು ವಿಶೇಷವಾಗಿ ನಮ್ಮ ಹಿಮಾಚಲಕ್ಕೆ ನಮ್ಮ ಕ್ರೀಡಾಪಟುಗಳು ಅದರಲ್ಲಿ ಬಾಲಕರು ಮತ್ತು ಬಾಲಕಿಯರು ಕೂಡ ಹೋಗ್ತಾ ಇದ್ದಾರೆ. ನಾನು ಅವರಿಗೆ ವಿಶೇಷವಾಗಿ ವೇದಿಕೆ ಪರವಾಗಿ
ನಮ್ಮ ಅಶೋಕ್ ಜಾಧವ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಶೇಖರ್ ರಾಠೋಡ್ ಅವರ ನೇತೃತ್ವದಲ್ಲಿ ಏನು ನಮ್ಮ ಫಯಾಜ್ ಅವರು ಎಲ್ಲರೂ ಕೂಡಿ ಅವರನ್ನ ಏನು ವಿಮರ್ಶನಕ್ಕೆ ಅವರಿಗೆ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು ಹೊರಟಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ತಮ್ಮೆಲ್ಲರ ಪರವಾಗಿ ವೇದಿಕೆಯ ಪರವಾಗಿ ನಾನು ಶುಭಾಶಯಗಳನ್ನ ತಾವು ಜಯವನ್ನು ಗಳಿಸಿಕೊಳ್ಳುವಂತವರಾಗಿ ನಾವು ನಮ್ಮ ಉತ್ತರ ಕರ್ನಾಟಕ ಏನು ಏರಿಸ್ ಬಾಲ್ ಅಸೋಸಿಯೇಷನ್ಗೆ ಒಂದು ಗೌರವವನ್ನು ಘನತೆಯನ್ನು ತರುವಂತಹ ಕ್ರೀಡಾಪಟುಗಳಾಗಿ ಹೊರಹೊಮ್ಮಿ ನಮಗೆ ಯಾವುದೇ ಸಹಾಯ ಸಹಕಾರ ಅವಶ್ಯಕತೆ ಇದ್ರೆ ನಾನು ನಮ್ಮ ಅಶೋಕ್ ಜಾಧವ್ ಅವರಿಗೆ ಫಯಾಜ್ ಅವರಿಗೆ ಮೇಡಮ್ ಅವರಿಗೆ ತನ್ನ ಧನದಿಂದ ನಾನು ನಿಮ್ಮ ಜೊತೆಗೆ ಇದ್ದೀನಿ ಅನ್ನೋದು ಸಮಯ ಬಹಳ ಇದೆ. ಇನ್ನೂ ಮಾತಾಡಬೇಕಾದ್ರೂ ಒಂದು ಮಾತು ಹೋಗ್ತಾರೆ. ಯಾಕಂದ್ರೆ ನಾವು ಹೇಳಿದ್ದೀವಿ ಮೈಕ್ ಸಿಕ್ಕರೆ ಸಾಕು ಹೋಗ್ಬಿಟ್ಟು ನನಗೆ ರಾಜಕಾರಣ ವೇದಿಕೆಯನ್ನು ಮಾಡೋದಿಲ್ಲ. ಇದು ಕೇವಲ ಕ್ರೀಡೆಗಾಗಿ ಆಯೋಜಿಸಿರುವಂಥ ಕಾರ್ಯಕ್ರಮ. ಅದಕ್ಕೆ ನಾನು ವಿಶೇಷವಾಗಿ ನಮ್ಮ ಹುಡುಗರು ತಾಲೂಕಿನ ಉಪಸ್ಥಿರುವಂತಹ ಕ್ರೀಡಾಪಟುಗಳಿಗೆ ಮತ್ತು ಮಾಲೀಕರು ಕೂಡ ಬಂದಾರೆ. ನಮ್ಮ ನೀಲಪ್ಪ ತಪ್ಪೇರಿಯವರು, ನಮ್ಮ ಮಾತೇಶ್ ಹೊಸೂರವರು, ನಮ್ಮ ಅನೇಕ ಜನ ಏನು ಮಾಲೀಕರಾಗಿ ಕಳೆದರೆಲ್ಲರೂ ಬರ್ತಾರೆ. ಈ ಸರಿ ಪ್ರತಿ ಸರಿ 8 ತಂಡವನ್ನು ಮಾಡ್ತಿದ್ವಿ ನಾವು. 8 ತಂಡಗಳನ್ನ ಲೀಗಲ್ಲಿ ಅವರಿಗೆ ಅವಕಾಶ ಕೊಟ್ಟಿದ್ವಿ. ಒಂದು ಟೀಮ್ಗೆ ಸುಮಾರು 14 ಜನನ ಯುವಕರನ್ನ, ಅದು ಗ್ರಾಮೀಣದವ್ರನ್ನ ಇಷ್ಟು, ನಗರದವ್ರನ್ನ ಇಷ್ಟು ಅಂತ ಹೇಳಿ ಆ ಕ್ರೀಡಾ ಕೂಟದಲ್ಲಿ ಆಯೋಜನೆ ಮಾಡ್ತಿದ್ವಿ. ಮತ್ತೆ ಆ ಪ್ರಕ್ರಿಯೆಯನ್ನು ನಾವು ಒಂದು ವಿಶೇಷ ಸಭೆಯನ್ನ ಇದೇ ವಾರದಲ್ಲಿ ನಾವು ಕರಿತೀವಿ. ನಾವೆಲ್ಲರೂ ಅದಕ್ಕೆ ಸಿದ್ಧತೆಯನ್ನು ತಯಾರಿಯನ್ನು ಮಾಡುವಂಥ ಕೆಲಸ ಯಾಕಂದ್ರೆ ಬಹಳ ಜವಾಬ್ದಾರಿ ಐತಿ. ನಿಮ್ಮನ್ನು ಕೂಡ ನಾವು ಮಾಡ್ತಿರ್ತೀವಿ. ಯಾಕಂದ್ರೆ ಬರೀ ಮುಚ್ಚುಗಡೆ ಕೊಡ್ಬೋದು, ನಾನು ಸಕೀರ್ ಭಗವಾನ ಅಪ್ಪು ಹಳ್ಳಿ ಮತ್ತು ಅಷ್ಟೇ ಮಾಡಿದ್ರಲ್ಲ, ನಾವು ಕೂಡ ಅದನ್ನು ಆಸಕ್ತಿಯನ್ನು ಇಟ್ಕೊಂಡು ಈ ಬರುವಂತಹ 8ನೇ ಸೀಸನ್ ಯಶಸ್ವಿ ಮಾಡಬೇಕು ಮತ್ತು ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಹಾರೈಸಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ವಿಶೇಷವಾಗಿ ನಮ್ಮ ಅಶೋಕ್ ಜಾಧವ್ ಅವರು ಏನ್ ಮಾಡೋಣ, ಎಲ್ಲಿ ಮಾಡೋಣ, ಇಲ್ಕಲ್ಲಾಗೆ ಮಾಡಿದ್ರೆ ಪೂರ್ವದಲ್ಲಿ ಮಾಡೋಣ ಬಹಳ ಸರಳ ಆಗುತ್ತೆ. ನಮ್ಮ 8ನೇ ಸೀಸನ್ ಪ್ರಾರಂಭ ಮಾಡ್ತೀವಿ ಅಂತ ಇಲ್ಲೊಂದು ಅನೌನ್ಸ್ ಕೂಡ ಮಾಡ್ತೀವಿ ಅಂದಾಗ ಪಾಪ ಅಶೋಕ್ ಜಾಧವ್ ಅವರು ಬಿಜಾಪುರದಿಂದ ಈ ಕಾರ್ಯಕ್ರಮವನ್ನು ಇಲ್ಕಲ್ಲೇ ಮಾಡಬೇಕು ಅಂತೇಳಿ ಅವರು ಕೂಡ ಸರ್ಕಾರ ಮಾಡಿ ಇವತ್ತೇನು ಅವರಿಗೆ ನೀರು ಸಮಾರಂಭ ಮತ್ತು ಸಮಸ್ತರ ವಿತರಣೆ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆ ಮಾಡೋದಕ್ಕೆ ಮತ್ತೊಮ್ಮೆ ಅವರಿಗೂ ಕೂಡ ವೇದಿಕೆ ಪರವಾಗಿ ಧನ್ಯವಾದಗಳು ಅರ್ಪಿಸಿ ಮತ್ತೊಮ್ಮೆ ಎಲ್ಲ ಕ್ರೀಡಾಪಟುಗಳಿಗೆ ಶುಭಾಶಯಗಳನ್ನ ತಮಗೆ ಟಿ-ಶರ್ಟ್ ಹಾಕೊಂಡ ನಂತರ ಪ್ರೋಗ್ರಾಮ್ ಇರುತ್ತೆ. ಡ್ರೆಸ್ ಬಂದ ನಂತರ ಎಲ್ಲ ಪ್ಲೇಯರ್ಸ್ ಡ್ರೆಸ್ ಬದಲಿಗೆ ಎಲ್ಲಿರಬೇಕು.